ರವಿ ಮತ್ತೆ ಅದೇ ಹಳೆಯ ಡೈರಿಯ ಮುಂದೆ ಬಂದು ಕುಳಿತುಕೊಂಡ. ಡೈರಿಯ ಪುಟಗಳು ಯಾರೂ ಮುಟ್ಟದೆ ತಾನೇ ತಿರುಗತೊಡಗಿದವು. ಒಂದೊಂದು ಪುಟದಲ್ಲಿ ಹೆಸರುಗಳು ಬರೆಯಲ್ಪಟ್ಟಿದ್ದವು. ಆ ಹೆಸರುಗಳೆಲ್ಲವೂ ಈಗ ಬದುಕಿಲ್ಲದ ಜನರದ್ದೇ. ಕೊನೆಯ ಪುಟ ಮಾತ್ರ ಖಾಲಿಯಾಗಿತ್ತು. ಆ ಪುಟದ ಮೇಲೆ ನಿಧಾನವಾಗಿ ಅಕ್ಷರಗಳು ಕಾಣಿಸಿಕೊಂಡವು. ಅಷ್ಟರಲ್ಲಿ ದೇವಸ್ಥಾನದೊಳಗೆ ಮಕ್ಕಳ ನಗು ಕೇಳಿಸಿತು. ಒಂದೊಂದಾಗಿ ದೀಪಗಳು ಹಾರುತ್ತಾ ಹೋದವು. ಪೂರ್ತಿ ಕತ್ತಲೆ. ಆ ಕತ್ತಲೆಯೊಳಗೆ ಎರಡು ಹೊಳೆಯುವ ಕಣ್ಣು ಕಾಣಿಸಿಕೊಂಡವು. ಅವು ನಿಧಾನವಾಗಿ ಇನ್ನೂ ಹತ್ತಿರ ಬರುತ್ತಿದ್ದವು. ಅಷ್ಟರಲ್ಲಿ ಮತ್ತೆ ಬೆಳಕು ಬಂದಿತು. ರವಿಯ ಮುಂದೆ ಒಂದು ಚಿಕ್ಕ ಮಗ ಬರುತ್ತಾ ಇತ್ತು. ಬಂದು ರವಿಯ ಮುಂದೆ ನಿಂತಿತ್ತು. ಮುಖ ಮಾತ್ರ ತುಂಬ ಮುದ್ದಾಗಿತ್ತು, ಆದರೆ ಅದರ ನೆರಳು ವಿಕೃತವಾಗಿ ಭಯಾನಕವಾಗಿ ತಿರುಗಿ ಕಾಣುತ್ತಿತ್ತು. ಆ ಮಗು ಮೃದುವಾಗಿ ಮಾತನಾಡಿತು. ಅವರು ನನ್ನನ್ನು ಇಲ್ಲಿ ಕಟ್ಟು ಹಾಕಿದ್ದಾರೆ. 20 ವರ್ಷಗಳ ಹಿಂದೆ ಗ್ರಾಮವನ್ನು ಉಳಿಸಿಕೊಳ್ಳಲು ಗ್ರಾಮಸ್ಥರು ಆ ಮಗುವನ್ನು ಬಲಿ ಕೊಟ್ಟಿದ್ದರು. ಅದು ದೇವರೂ ಅಲ್ಲ, ರಾಕ್ಷಸವೂ ಅಲ್ಲ, ಸ್ವತಂತ್ರಕ್ಕಾಗಿ ಅಲಿಯುತ್ತಿರುವ ಒಂದು ಆತ್ಮ ಮಾತ್ರ. ಮಗು ನಿಧಾನವಾಗಿ ರವಿಯ ಬಳಿ ಬಂದು ಹೇಳಿತು, ಇನ್ನೊಂದು ಬಲಿ ಬೇಕು. ಆ ಕ್ಷಣ ರವಿ ಯೋಚಿಸಿದ, ದೇವಸ್ಥಾನವನ್ನು ಧ್ವಂಸ ಮಾಡಿದರೆ ಗ್ರಾಮವೇ ನಾಶವಾಗುತ್ತದೆ. ಆ ವಿಧಿಯನ್ನು ಪೂರ್ಣ ಮಾಡಿದರೆ ಒಬ್ಬರ ಜೀವ ಹೋಗಬೇಕು. ಅಷ್ಟರಲ್ಲಿ ಗ್ರಾಮದ ಹಿರಿಯರು ಬಂದರು. ವರ್ಷಗಳ ಕಾಲ ಅವರು ಸತ್ಯವನ್ನು ಮರೆಮಾಚಿದ್ದರು. ರವಿಯನ್ನು ಗರ್ಭಗುಡಿಯದೊಳಗೆ ಕಳುಹಿಸಿ ಬೀಗ ಹಾಕಿದರು. ರವಿ ಭಯದಿಂದ ಬಾಗಿಲು ಒಡೆದ, ಕೂಗಿದ, ಆದರೆ ಯಾರೂ ಬಾಗಿಲನ್ನು ತೆರೆಯಲಿಲ್ಲ. ದೇವಸ್ಥಾನದ ಗಂಟೆ ಹಿಂದೆಂದಿಗಿಂತಲೂ ಜೋರಾಗಿ ಭೀಕರವಾಗಿ ಶಬ್ದ ಮಾಡಿತು.